ತಮ್ಮನೇಲಿ ನೋಡಿ ಏನಪ್ಪ ಇವನು ಏನನ್ನ ಹೇಳ್ತಾ ಇದ್ದಾನೆ, ತಲೆಗಿಲ್ಲ ಕೆಟ್ಟೋಗಿದೆ ಅವನಿಗೆ ಅಂತ ಅನ್ಕೊತಾ ಇರ್ತೀರ. ಆ್ಯಕ್ಚುಲಾಗಿ ಈ ವಿಷಯ ನನಗೆ ಗೊತ್ತಾದಾಗ ನನಗೂ ಇದೇ ಒಂದು ಭಾವನೆ ಬಂದಿತ್ತು. ಇದು ಯಾವನ್ ಗುರು ಈ ಥರ ಹೇಳ್ತಾ ಇದ್ದಾನೆ, ಇವನಿಗೇನು ಗೊತ್ತಾ ಏನು ಅಂತ. ಬಟ್ ಆ್ಯಕ್ಚುಲಾಗಿ ಅದು ನಿಜಾನೇ. ಎಸ್. ಸೊ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಾವು ಚಿಕ್ಕ ವಯಸ್ಸಿಂದನೂ ಕೂಡ ಧರ್ಮಸ್ಥಳಕ್ಕೆ ಹೋಗ್ತಾ ಇರ್ತೀವಿ. ವರ್ಷಕ್ಕೆ 2 ಸಲ, ವರ್ಷಕ್ಕೊಂದ್ಸಲಿ, ಟೈಮ್ ಹೇಗಾಗುತ್ತೆ ಹಾಗೆ. ಸೊ ಚಿಕ್ಕ ವಯಸ್ಸಿಂದನೂ ನಾನು ಹಿಂದೂ. ಸೊ ನಮ್ಮ ಪೇರೆಂಟ್ಸ್ ನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದರೆ ಡೆಫಿನೆಟ್ಲಿ ಅದು ಹಿಂದೂ ಟೆಂಪಲ್ಲೇ ಆಗಿರುತ್ತೆ ಅನ್ನೋ ಒಂದು ಬೇಸಿಕ್ ಕಾಮನ್ ಸೆನ್ಸ್ ನಮ್ಮಲ್ಲಿ ಇದ್ದೇ ಇರುತ್ತೆ. ಸೊ ಹಾಗೆ ನಾನು ಕೂಡ ಹಿಂದೂ ಗಾಡ್ ಅಂತಲೇ ಶ್ರೀ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನು ಆರಾಧಿಸ್ತಿದ್ದೆ, ಇವಾಗಲೂ ಕೂಡ ಆರಾಧಿಸ್ತಿದ್ದೀನಿ. ಸೊ ಅದನ್ನು ಬಿಟ್ಟರೆ ಗೌರ್ಮೆಂಟ್ ಹಾಗೆ ಈಗ ದೇವಸ್ಥಾನದ ಆಡಳಿತ ಮಂಡಳಿ ಏನಿದೆ, ಸೊ ಇವರಗಳ ಪ್ರಕಾರ, ಈ ಒಂದು ಡಾಕ್ಯುಮೆಂಟೇಷನ್ಗಳ ಪ್ರಕಾರ ಧರ್ಮಸ್ಥಳ ಬಂದು ಒಂದು ಜೈನ್ ಪ್ರೈವೇಟ್ ಟೆಂಪಲ್. ಎಸ್. ಆದರೆ ನಿಮ್ಮ ಪ್ರಕಾರ ಇದು ಹಿಂದೂ ದೇವಸ್ಥಾನ. ಯಾಕೆ ಹೀಗೆ ಕರಿತಾ ಇದ್ದಾರೆ, ಇದು ಒಂದು ಜೈನ್ ಹಿಂದೂ ಟೆಂಪಲ್ ಅಥವಾ ಪ್ರೈವೇಟ್ ಹಿಂದೂ ಟೆಂಪಲ್ ಅಂತ ಈ ಒಂದು ಕನ್ಫ್ಯೂಷನ್ಸ್ ಯಾಕೆ ಕ್ರಿಯೇಟ್ ಆಯಿತು, ಏನು ಆ್ಯಕ್ಚುಯಲ್ ಮ್ಯಾಟ್ರು? ಸೊ ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈಗಾಗಲೇ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಧರ್ಮಸ್ಥಳದ ಬಗ್ಗೆ ಅಲ್ಲಿ ನಡೆದಂತಹ ಕೆಲವೊಂದಿಷ್ಟು ಇನ್ಸಿಡೆಂಟ್ಗಳ ಬಗ್ಗೆ ತುಂಬಾ ಚರ್ಚೆ ಆಗ್ತಿದೆ. ಆ ಒಂದು ಕುಟುಂಬದ ಬಗ್ಗೆ ಕೂಡ ತುಂಬಾ ಚರ್ಚೆ ಆಗ್ತಿದೆ. ಸೊ ಅದ್ರ ಬಗ್ಗೆ ನಾನು ಯಾವುದೇ ಒಂದು ಸಂಗತಿಯನ್ನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಈ ಒಂದು ವಿಡಿಯೋದಲ್ಲಿ. ಅದ್ರ ಬಗ್ಗೆ ಖಂಡಿತ ನನಗೂ ಕೂಡ ತುಂಬಾ ಬೇಸರ ಇದೆ, ತುಂಬಾ ಬೇಜಾರಿದೆ. ಸೊ ಅದನ್ನು ಹೊರತುಪಡಿಸಿ ನಾನು ಏನು ಮಾತಾಡೋಕ್ಕೆ ಬಂದಿದ್ದೀನಿ ಈ ಒಂದು ಟಾಪಿಕ್ಕನ್ನು ಅಷ್ಟನ್ನು ಮಾತ್ರ ಫೋಕಸ್ ಮಾಡ್ತಾ ಈ ಒಂದು ವಿಡಿಯೋನ ಕನ್ಕ್ಲೂಡ್ ಮಾಡೋಣ. ಸೊ ಅದಕ್ಕಿಂತ ಮೊದಲು ಯಾರು ನಮ್ಮ ಮಿಸ್ಟರ್ ಮಾತು ಯೂಟ್ಯೂಬ್ ಚಾನಲನ್ನು ಮೊದಲನೇ ಬಾರಿಗೆ ನೋಡ್ತಿದ್ದೀರಾ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಸ್ನೇಹಿತರೆ, ಎಸ್, ನಾನು ಮೊದಲೇ ಹೇಳಿದಾಗೆ ಈ ಧರ್ಮಸ್ಥಳ ಬಂದು ಒಂದು ಜೈನ್ ಪ್ರೈವೇಟ್ ಟೆಂಪಲ್ ಆಗಿದೆ. ಸೊ ಯಾಕೆ ಅಂತ ನಾನು ಒಂದು ಸಣ್ಣದಾಗಿ ಒಂದು ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಸೊ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ಮುಜರಾಯಿ ಇಲಾಖೆ ಅಂತ ಇದೆ, ಮುಜರಾಯಿ ಡಿಪಾರ್ಟ್ಮೆಂಟ್ ಅಂತ ಇದೆ. ಸೊ ಇದರ ಒಂದು ಕೆಲಸ ಏನಂದರೆ ಕರ್ನಾಟಕದಲ್ಲಿರುವಂತಹ ಎಲ್ಲ ಹಿಂದೂ ದೇವಸ್ಥಾನಗಳನ್ನು ಒಂದು ಡಿಪಾರ್ಟ್ಮೆಂಟ್ ಅಂಡರಲ್ಲಿ ತಗೊಂಡು ಅದನ್ನು ರೆಗ್ಯುಲೇಟ್ ಮಾಡುವಂಥದ್ದು, ಅದನ್ನು ಕಂಟ್ರೋಲ್ ಮಾಡುವಂಥದ್ದು. ಸಪೋಸ್ ಈ ಒಂದು ದೇವಸ್ಥಾನಕ್ಕೆ ಬರುವಂತಹ ಆದಾಯಗಳಿದೆ, ಭಕ್ತರು ಕೊಡುವಂತಹ ಕಾಣಿಕೆಗಳೇನಿದೆ, ಸೊ ಇದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಅದನ್ನು ಯಾವ ರೀತಿ ಉಪಯೋಗಿಸ್ಬೋದು, ಅದನ್ನು ಎಲ್ಲಿ ಉಪಯೋಗಿಸ್ಬೇಕು ಅನ್ನೋದನ್ನು ರೆಗ್ಯುಲೇಟ್ ಮಾಡುವಂತಹ ಈ ಒಂದು ಡಿಪಾರ್ಟ್ಮೆಂಟ್ ಆಗಿರುತ್ತೆ. ಇದಕ್ಕೆ ಒಬ್ಬರು ಸಚಿವರು ಕೂಡ ಇರ್ತಾರೆ, ಇದಕ್ಕೆ ಅಧಿಕಾರಿಗಳು ಎಲ್ಲರೂ ಕೂಡ ಇರ್ತಾರೆ. ಆ್ಯಂಡ್ ಸರ್ಕಾರದ ಮೇಲೆ ಈ ಒಂದು ದೇವಸ್ಥಾನಗಳಲ್ಲಿ ಅಂದರೆ ಯಾವ ಒಂದು ದೇವಸ್ಥಾನಗಳು ಈ ಒಂದು ಮುಜರಾಯಿ ಇಲಾಖೆಗೆ ಸೇರ್ಕೊಳ್ಳುತ್ತಲ್ಲ, ಸೊ ಇದರ ಮೇಲೆ ಕಂಪ್ಲೀಟ್ ಕಂಟ್ರೋಲ್ ಇರುತ್ತೆ. ಆ್ಯಂಡ್ ಒಂದು ತಿಳ್ಕೊಳ್ಳಿ, ಈ ಒಂದು ಮುಜರಾಯಿ ಇಲಾಖೆಗೆ ಕೇವಲ ಹಿಂದೂ ದೇವಸ್ಥಾನಗಳ ಮೇಲೆ ಮಾತ್ರ ಕಂಟ್ರೋಲ್ ಇರುವಂಥದ್ದು. ಯಾವುದೇ ಕ್ರೈಸ್ತರ ಒಂದು ಚರ್ಚ್ಗಳಾಗಲಿ ಅಥವಾ ಯಾವುದೇ ಒಂದು ಮಸ್ಜಿದ್ಗಳಾಗಲಿ ಅಥವಾ ಯಾವುದೇ ಒಂದು ಜೈನರ, ಬುದ್ಧರ ಯಾವುದೇ ಒಂದು ಇನ್ಸ್ಟಿಟ್ಯೂಟ್ಗಳಾಗಲಿ ಅವರ ಒಂದು ಪೂಜನೀಯ ಸ್ಥಳವಾಗಲಿ ಅದ್ರ ಮೇಲೆ ಗೌರ್ಮೆಂಟ್ ಕಂಟ್ರೋಲ್ ಇರೋದಿಲ್ಲ, ಕೇವಲ ಹಿಂದೂ ಟೆಂಪಲ್ಗಳಲ್ಲಿ ಮಾತ್ರ ಇರುತ್ತೆ. ನನಗಿಲ್ಲಿ ಒಂದು ಲಾಜಿಕ್ ಅರ್ಥ ಆಗಿಲ್ಲ. ಸೊ ಹಿಂದೂ ದೇವಸ್ಥಾನಗಳ ಆ ಒಂದು ಫಂಡಿಂಗ್ ಅಥವಾ ಆ ಒಂದು ಭಕ್ತರ ಕಾಣಿಕೆಗಳನ್ನ ಮಾತ್ರ ಕಂಟ್ರೋಲ್ ಮಾಡಬಹುದು ಗೌರ್ಮೆಂಟು. ಬೇರೆ ಸಮುದಾಯಗಳ ಅಥವಾ ಬೇರೆ ರಿಲಿಜನ್ಗಳ ಇನ್ಸ್ಟಿಟ್ಯೂಷನ್ ಅವ್ರು ಯಾವ್ದು ರೀತಿ ಬೇಕಾದರೂ ಬಳಸ್ಕೋಬೋದು ಆ ಒಂದು ಕಾಣಿಕೆಗಳನ್ನ. ಸೊ ಡಸಂಟ್ ಮೇಕ್ ಸೆನ್ಸ್ ಅಂತ ನನಗನ್ನಿಸ್ತು. ಬಟ್ ಸ್ಟಿಲ್ ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಇವಾಗ. ಇಲ್ಲಿವರೆಗೂ ನಿಮಗೆ ಒಂದು ಕ್ಲಾರಿಟಿ ಬಂದಿದೆ. ಸೊ ಅದೇ ರೀತಿ ಈ ಒಂದು ಕಾಯ್ದೆಯನ್ನು ಇಂಟ್ರಡ್ಯೂಸ್ ಮಾಡಿದಾಗ ಕರ್ನಾಟಕದಲ್ಲಿರುವಂತಹ ಎಲ್ಲ ದೇವಸ್ಥಾನಗಳಿಗೂ ನೋಟಿಸ್ ಹೋಗುತ್ತೆ. ಸೊ ಈ ರೀತಿ ಮುಜರಾಯಿ ಇಲಾಖೆ ಅಂಡರಲ್ಲಿ ನಿಮ್ಮ ದೇವಸ್ಥಾನ ಬರುತ್ತೆ ಅಂತ. ಅದೇ ರೀತಿ ಧರ್ಮಸ್ಥಳ, ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೂ ಕೂಡ ಈ ಒಂದು ನೋಟಿಸ್ ಹೋದಾಗ ಆ ಕಡೆಯಿಂದ ರಿಪ್ಲೈ ಏನಿತ್ತು ಗೆಸ್ ಮಾಡಿ. ಕರೆಕ್ಟಾಗಿ ಗೆಸ್ ಮಾಡಿದರೆ ಕಮೆಂಟ್ ಮಾಡಿ ತಿಳಿಸಿ, ಹಾನೆಸ್ಟ್ ಆಗಿರಬೇಕು, ಫೇಕ್ ಎಲ್ಲ ಮಾಡಬೇಡಿ. ಈ ಕಡೆಯಿಂದ ರಿಪ್ಲೈ ಏನಿರುತ್ತೆ ಅಂದರೆ ಇದು ಹಿಂದೂ ದೇವಸ್ಥಾನ ಅಲ್ವೇ ಅಲ್ಲ, ಇದು ಒಂದು ಜೈನ್ ಪ್ರೈವೇಟ್ ಟೆಂಪಲ್ ಅಂತ ಈ ಒಂದು ಡಾಕ್ಯುಮೆಂಟೇಷನ್ನ ಸಬ್ಮಿಟ್ ಮಾಡಲಾಗುತ್ತೆ. ಹೀಗಾಗಿ ಗೌರ್ಮೆಂಟ್ ಕೂಡ ಯಾವುದೇ ಒಂದು ಬೇರೆ ಆ್ಯಕ್ಷನನ್ನು ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ಸೊ ಹೀಗಾಗಿ ಅದನ್ನು ಆ ಒಂದು ಕುಟುಂಬ ಏನಿರುತ್ತೆ ಅಥವಾ ಆ ಒಂದು ಮ್ಯಾನೇಜ್ಮೆಂಟ್ ಅದಾಗಲೇ ಏನಿರುತ್ತೆ ಅವ್ರಿಗೆ ಅದನ್ನು ಬಿಟ್ಕೊಳ್ಳಲಾಗುತ್ತೆ. ಯಾಕಂದರೆ ಕನ್ಸಿಡರಿಂಗ್ ಇದು ಒಂದು ಜೈನ್ ಟೆಂಪಲ್ ಅಂತ. ನಿಮಗೆ ಈಗಾಗಲೇ ಕ್ಲಾರಿಟಿ ಬಂದಿದೆ ಯಾಕೆ ಧರ್ಮಸ್ಥಳ ಶ್ರೀ ಕ್ಷೇತ್ರ ಹೇಗೆ ಹಿಂದೂಗಳಿಗೆ ಪೂಜನೀಯ ಸ್ಥಳವೋ ಅದೇ ರೀತಿ ಜೈನರಿಗೂ ಯಾಕೆ ಈ ರೀತಿ ಪೂಜನೀಯ ಸ್ಥಳವಾಯಿತು ಅಂತ, ರೈಟ್?
ಹೀಗಿರಬೇಕಾದ್ರೆ ಹಿಂದೂ ದೇವರಾಗಿರುವಂತಹ ಮಂಜುನಾಥ ಸ್ವಾಮಿ ಈ ಜೈನ ಕುಟುಂಬದ ಪಾಲಾಗಿದ್ದು ಹೇಗೆ? ಸೊ ಇದ್ರ ಬಗ್ಗೆ ನೋಡೋಣ ಬನ್ನಿ. ಸ್ನೇಹಿತರೆ, ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಸುಮಾರು 700ರಿಂದ 800 ವರ್ಷಗಳ ಇತಿಹಾಸ ಇದೆ. ಸೊ ಮೊದಲಿಗೆ ಈ ಒಂದು ಗ್ರಾಮವನ್ನು ಅಥವಾ ಈ ಒಂದು ಭಾಗವನ್ನು ಕುಡುಮ ಅಂತ ಕರಿತಿದ್ರು. ಸೊ ಅದೇ ರೀತಿ ಈ ಒಂದು ಜಾಗದಲ್ಲಿ ಕುಡುಮ ಅಂತ ಕರಿತಿದ್ರು. ಅದೇ ರೀತಿ ಈ ಒಂದು ಕುಡುಮ ಪ್ರದೇಶದಲ್ಲಿ ಬೀರ್ಮನ್ನ ಪೆರ್ಗಡೆ ಹಾಗೂ ಅಮ್ಮು ಬಳ್ಳಾಳ್ತಿ ಅಂತ ಒಂದು ಕುಟುಂಬ ವಾಸವಾಗಿರುತ್ತೆ. ಸೊ ಇವರಿಗೆ ಧರ್ಮ, ಭಕ್ತಿ, ನಿಷ್ಠೆ ಅಂದರೆ ಅಪಾರ ಗೌರವ. ಹೀಗಾಗಿ ಆ ಒಂದು ಸರೌಂಡಿಂಗ್ಸ್ ಅಲ್ಲಿ ಇವರು ಒಂದಿಷ್ಟು ಹೆಸರನ್ನ ಗಳಿಸ್ಕೊಂಡಿರ್ತಾರೆ. ಸೊ ಹೀಗಿರಬೇಕಾದ್ರೆ ಒಂದು ದಿನ 4 ಧರ್ಮ ದೇವತೆಗಳು ಭೂಲೋಕದಲ್ಲಿ ಬಂದು ಒಂದು ಜಾಗವನ್ನು ಹುಡುಕ್ತಾ ಇರ್ತಾರೆ, ಅವರೆಲ್ಲ ನೆಲೆ ನಿಲ್ಲೋದಕ್ಕೆ. ಸೊ ಹೀಗಿರಬೇಕಾದ್ರೆ ಈ ಒಂದು ಜಾಗದಲ್ಲಿ, ಈ ಒಂದು ಪ್ರದೇಶದಲ್ಲಿ ಸಂಚಾರ ಮಾಡ್ತಿರುವಾಗ ಒಂದೇ ಕೊಳದಲ್ಲಿ ಹಸು, ಹುಲಿ ಎರಡೂ ಕೂಡ ನೀರು ಕುಡಿಯುತ್ತಿದ್ದನ್ನು ನೋಡಿ, ಇದೇ ಒಂದು ಸ್ಥಳವಾಗಿದೆ, ಧರ್ಮ ನೆಲೆಸಿರುವಂಥ ಸ್ಥಳ ಇದೆ ಅಂತ ಅವರು ಭಾವಿಸಿ ಅಲ್ಲೇ ಇದ್ದಂತಹ ಬೀರ್ಮಣ್ಣ ಪೆರ್ಗಡೆ ಮನೆಗೆ ಹೋಗ್ತಾರೆ. ಹೋಗಿ ಅವತ್ತಿನ ಮಟ್ಟಿಗೆ ಆಶ್ರಯವನ್ನು ಬಯಸ್ತಾರೆ. ಸೊ ನಂತರ ಅತಿಥಿ ಸತ್ಕಾರವನ್ನು ಕೂಡ ಚೆನ್ನಾಗೇ ಮಾಡ್ತಾರೆ ಭೀಮಣ್ಣ ಪೆರ್ಗಡೆ ಅವರು. ನಂತರ ಆ ಒಂದು ದಿನ, ಒಂದು ರಾತ್ರಿ ಅವರ ಕನಸಲ್ಲಿ ಈ 4 ಜನ ಏನು ಬಂದಿರ್ತಾರಲ್ಲ, ಇವರ ಒಂದು ಪರ್ಪಸ್ ಅಥವಾ ಇವರು ಧರ್ಮ ದೇವತೆಗಳು, ಇವರು ಇಲ್ಲಿ ನೆಲೆಯೂರಬೇಕು ಅಂತ ಇಚ್ಛೆ ವ್ಯಕ್ತಪಡಿಸಿದ್ದಾರೆ. ಈ ರೀತಿ ಎಲ್ಲ ಒಂದು ಸಂಗತಿಗಳು ಕೂಡ ಅವರ ಒಂದು ಕನಸಲ್ಲಿ ಗೋಚರವಾಗುತ್ತೆ. ಸೊ ಹೀಗಾಗಿ ಅದಕ್ಕೆ ಒಪ್ಕೊಂಡು ಬೀರ್ಮನ್ನ ಪೆರ್ಗಡೆ ಅವರು ಆ ಒಂದು ಮನೆಯನ್ನು ದೇವಸ್ಥಾನವನ್ನಾಗಿ ಮಾರ್ಪಾಡು ಮಾಡಿ ಅಲ್ಲಿ ಅರ್ಚಕರನ್ನು ಕೂಡ ನೇಮಕ ಮಾಡಿ ಅಲ್ಲಿ ಪೂಜೆ ಅವತ್ತಿಂದ ಸ್ಟಾರ್ಟ್ ಆಗುತ್ತೆ. ಹೀಗೆ ಎಲ್ಲವೂ ಚೆನ್ನಾಗಿ ಹೋಗ್ತಿರುವಾಗ ಒಂದು ದಿನ ಉಡುಪಿಯ ಅಷ್ಟಮಠದ ಗುರುಗಳಾಗಿದ್ದಂತಹ ವ್ಯಾಧಿರಾಜರು ಅಲ್ಲಿಗೆ ಬರ್ತಾರೆ. ಸೊ ಕೃಷ್ಣನ ಜೊತೆಗೆ ಶಿವನನ್ನು ಆರಾಧನೆ ಮಾಡ್ತಿದ್ದಂತಹ ಈ ಗುರುಗಳಿಗೆ ಅಲ್ಲಿ ಒಂದು ಲಿಂಗದ ಪ್ರತಿಷ್ಠಾಪನೆ ಅಥವಾ ಅನಿವಾರ್ಯತೆ ಬೇಕಾಗಿರುತ್ತೆ. ಹೀಗಾಗಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಅಣ್ಣಪ್ಪನ ಒಂದು ನೇಮಕ ಮಾಡಿ ಕದ್ರಿಗೆ ಹೋಗಿ ಶಿವಲಿಂಗವನ್ನು ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡುವಂತ ಹೇಳಲಾಗುತ್ತೆ. ನಂತರ ಅವರು ಹೋಗಿ ತೆಗೆದುಕೊಂಡು ಬರುವಂಥ ಸಂದರ್ಭದಲ್ಲಿ ಈ 4 ಜನ ಧರ್ಮ ದೇವತೆಗಳು ಏನಿರ್ತಾರಲ್ಲ, ಸೊ ಇವರೇ ಲಿಂಗ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಶಿವನಿಗೋಸ್ಕರ ಒಂದು ಗುಡಿಯನ್ನು ಕಟ್ಟಿಸ್ಬಿಟ್ಟಿರ್ತಾರೆ. ಸೊ ಅವತ್ತಿಂದ ಈ ಒಂದು ಕ್ಷೇತ್ರ ಧರ್ಮಸ್ಥಳವಾಗಿ ಮಾರ್ಪಾಡಾಗುತ್ತೆ. ಅಲ್ಲಿಂದ ಇಲ್ಲಿಯವರೆಗೂ 700ರಿಂದ 800 ವರ್ಷಗಳ ಕಾಲ ಈ ಪೆರ್ಗಡೆ ಕುಟುಂಬ ಏನಿತ್ತಲ್ಲ, ಜೈನ ಕುಟುಂಬ, ಇವರೇ ಆ ಒಂದು ದೇವಸ್ಥಾನದ ಧರ್ಮಾಧಿಕಾರಿಗಳಾಗಿ ಮುಂದೆ ಬಂದು ಇವತ್ತಿನ ಧರ್ಮಾಧಿಕಾರಿಗಳು 21ನೇ ಧರ್ಮಾಧಿಕಾರಿಗಳಾಗಿದ್ದಾರೆ. ಪ್ರಸ್ತುತ 21ನೇ ಧರ್ಮಾಧಿಕಾರಿ ಈ ಒಂದು ದೇವಸ್ಥಾನದ ಉಸ್ತುವಾರಿಯನ್ನ ನೋಡ್ಕೊಳ್ತಿದ್ದಾರೆ. ಹೇಗೆ ಹಿಂದೂ ದೇವಸ್ಥಾನ ಜೈನ ಟೆಂಪಲ್ ಆಗಿ ಬದಲಾವಣೆ ಆಯಿತು ಅನ್ನೋದನ್ನ ನಿಮಗೆ ಹೇಳುವಂತಹ ಒಂದು ಸ್ಮಾಲ್ ಕತೆ. ಸೊ ಅದೇ ರೀತಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಧರ್ಮಸ್ಥಳದಲ್ಲಿ ಗೊಮ್ಮಟೇಶನ ಮೂರ್ತಿ ಕೂಡ ಇದೆ. ಸೊ 20ನೇ ಧರ್ಮಾಧಿಕಾರಿಗಳು ಗೊಮ್ಮಟೇಶನ ಮೂರ್ತಿಯನ್ನು ಸ್ಥಾಪನೆ ಮಾಡೋದಕ್ಕೆ ಚಾಲನೆ ಕೊಡ್ತಾರೆ. ನಂತರ 21ನೇ ಧರ್ಮಾಧಿಕಾರಿಗಳ ಒಂದು ಕಾಲದಲ್ಲಿ ಈ ಒಂದು ಕಾಮಗಾರಿ ಅಂತ್ಯ ಆಗಿ ಸದ್ಯ ನಿಮಗೆ ಗೊಮ್ಮಟೇಶನ ಮೂರ್ತಿ ನೋಡಲಿಕ್ಕೆ ಸಿಗುತ್ತೆ ಧರ್ಮಸ್ಥಳದಲ್ಲಿ. ಅದೇ ರೀತಿ 12 ವರ್ಷಕ್ಕೊಮ್ಮೆ ಮಹಾಮಸ್ತಕಾಭಿಷೇಕ ಕೂಡ ಇಲ್ಲಿ ನಡೆಯುತ್ತೆ. ಸೊ ಹೀಗೆ ಹಿಂದೂ ಆರಾಧ್ಯ ದೇವವಾಗಿದ್ದಂತಹ ಮಂಜುನಾಥ ಜೈನ ಕುಟುಂಬದ ಪಾಲಾಗಿ ನಂತರ ಸರ್ಕಾರದ ಅಂಡರಲ್ಲಿ ಬರುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಇದು ಹಿಂದೂ ಟೆಂಪಲ್ ಅಲ್ಲ, ಈ ರೀತಿ ಜೈನ್ ಪ್ರೈವೇಟ್ ಟೆಂಪಲ್ ಅಂತ ಹೇಳಿ ಒಂದಿಷ್ಟು ಡಾಕ್ಯುಮೆಂಟೇಶನ್ ಸಬ್ಮಿಟ್ ಮಾಡಿ ನಂತರ ಈ ಒಂದು ಕನ್ಫ್ಯೂಷನ್ಸ್ಗಳಿಗೆ ಒಂದು ಮುನ್ನುಡಿ ಆಯಿತು ಅಂತ ಹೇಳ್ಬೋದು. ಇಷ್ಟು ಈ ಬಗೆಗಿನ ಮಾಹಿತಿ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಮಿಸ್ಟರ್ ಮಾತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.